ಎಲ್ಲರಿಗೂ ನಮಸ್ಕಾರ. ಈ ದಿನ ನೋಡಿ ನಾನು ಬದನೆಕಾಯಿ ತೊಗೊಂಡಿದ್ದೀನಿ. ತುಂಬ ಎಳೆದಿದೆ, ಸಖತ್ತಾಗಿದೆ ನೋಡಿ. ಈ ತುಂಬೆಲ್ಲ ಗ್ರೀನರಿಯಾಗಿ ಸಖತ್ತಾಗಿದೆ. ಇವತ್ತು ಸಿಂಪಲ್ಲಾಗಿ ಅಂದರೆ ನಾನು ಹೆಚ್ಚಿಗೆ ಮಸಾಲೆ ಬಳಸದೆ ಎಣ್ಗಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಮಸಾಲೆ ಸಾಮಾನುಗಳನ್ನು ಬೇರೆ ಏನೂ ಹಾಕೋದಿಲ್ಲ. ಒಂದು ಸ್ವಲ್ಪ ಸಾಂಬಾರು ಪುಡಿ, ಅದನ್ನೇ ಮಾಮೂಲಿ ಸಾಂಬಾರು ಮಾಡ್ತೀವಲ್ಲ ಅದೇ ಪುಡಿ ಬಳಸಿ ಸಖತ್ತಾಗಿರೋ ಅಂಥ ಬದನೆಕಾಯಿ ಎಣ್ಗಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಏನೇನು ಸಾಮಾನು ಹಾಕೋದು, ಇದನ್ನು ಹೇಗೆ ಹೆಚ್ಕೋಬೇಕು, ಆಮೇಲೆ ಮಸಾಲೆ ಪುಡಿ ಜೊತೆಗೆ ಏನೇನು ರುಬ್ಬಿ ಇದಕ್ಕೆ ತುಂಬಿ ಮಾಡಬೇಕು ಅಂತ ಎಲ್ಲ ತೋರಿಸ್ತಾ ಇದ್ದೀನಿ ನೋಡಿ. ಸಿಂಪಲ್ಲಾಗಿ ಬದನೆಕಾಯಿ ಎಣ್ಗಾಯಿ ಪಲ್ಯ ಮಾಡಲಿಕ್ಕೆ ನೋಡಿ ನಾನು ಹಸಿ ತೆಂಗಿನಕಾಯಿ ತೊಗೊಂಡಿದ್ದೀನಿ. ಇದರಲ್ಲಿ ಒಂದು ಅರ್ಧ ಹೋಳು ತೆಂಗಿನಕಾಯಿ ತುರ್ಕೊಳ್ತೀನಿ. ಒಂದು ಈರುಳ್ಳಿ ತೊಗೊಂಡಿದ್ದೀನಿ, ಒಂದು ಬೆಳ್ಳುಳ್ಳಿ, 2 ಟೊಮೊಟೊ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ದೊಡ್ಡ ಸೈಜ್ ಇದೆ, ಚಿಕ್ಕದಾದರೆ 3-4 ತೊಗೊಳ್ಳಿ. ಒಂದು ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ. ತೆಂಗಿನಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ ಮತ್ತು ಕೊತ್ತಂಬರಿ ಸೊಪ್ಪಿನ ಜೊತೆಗೆ ರುಬ್ಲಿಕ್ಕೆ ಇದನ್ನು ತುರ್ಕೊಳ್ತೀನಿ. ಇದನ್ನೆಲ್ಲ ತೊಳ್ಕೊಂಡು ಹೆಚ್ಕೋತಾ ಇದ್ದೀನಿ. ಅದ್ರ ಜೊತೆಗೆ ನೋಡಿ ಇಷ್ಟು ಸಾರಿನ ಪುಡಿ, ಇಷ್ಟು ಖಾರದ ಪುಡಿ. ನಾವು ಸಾರಿನ ಪುಡಿ ಎಷ್ಟು ತಗೊಳ್ತೀವೋ ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಖಾರದ ಪುಡಿ ತೊಗೊಂಡಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಇದಿಷ್ಟನ್ನು ರುಬ್ಬಿಟ್ಟು ಇದನ್ನು ಪ್ಲಸ್ ಆಕಾರದಲ್ಲಿ ಕೊಯ್ದುಬಿಟ್ಟು ಇದರೊಳಗಡೆ ತುಂಬಿ ನಾನು ಇವತ್ತು ಸಿಂಪಲ್ಲಾಗಿ ಬದನೆಕಾಯಿ ಎಣ್ಗಾಯಿ ಪಲ್ಯ ಮಾಡ್ತಾಯಿದ್ದೀನಿ ನೋಡಿ. ಒಂದು ತೆಂಗಿನಕಾಯಿ ಹೋಳಲ್ಲಿ ಇಷ್ಟು ಕಾಯನ್ನು ತುರ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು, ಒಂದು ಈರುಳ್ಳಿನಲ್ಲಿ ಅರ್ಧ ಈರುಳ್ಳಿ ಹೆಚ್ಕೊಂಡಿದ್ದೀನಿ, ಇನ್ನು ಅರ್ಧ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಮಾತ್ರ ಫುಲ್ ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಸಾರಿನ ಪುಡಿ ಮತ್ತು ಖಾರದ ಪುಡಿ, ಉಪ್ಪು ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟನ್ನು ರುಬ್ಲಿಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಇಷ್ಟು ಟೊಮೊಟೊ ಕೂಡ, 2 ಟೊಮೊಟೊನು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ರುಬ್ಲಿಕ್ಕೆ. ನೀರು ಹಾಕ್ಕೊಳ್ಳೋಂಗಿಲ್ಲ, ಈ ಟೊಮೊಟೊ ರಸದಲ್ಲೇ ಚೆನ್ನಾಗಿ ರುಬ್ಕೋಬೇಕು. ಇದನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಫಸ್ಟ್ ರುಬ್ಕೊಳ್ತಾ ಇದ್ದೀನಿ. ನೀರು ಹಾಕ್ದಂಗೆ ಗಟ್ಟಿಯಾಗಿ ರುಬ್ಕೋಬೇಕು ನೋಡಿ. ರುಬ್ಬಿರೋದು ಈ ಹದದಲ್ಲಾಗಿದೆ, ನೀರು ಹಾಕ್ಕೊಂಡಿಲ್ಲ, ಹಾಗೆ ರುಬ್ಬಿರೋದು ನೋಡಿ. ಹೀಗೆ ಗಟ್ಟಿಗೆ ಇರಬೇಕು, ಇದಕ್ಕೆ ತುಂಬೋ ಹಾಗೆ ಇರಬೇಕು ನೋಡಿ. ಇದನ್ನೆಲ್ಲ ಒಂದು ಸ್ವಲ್ಪ ಗೋರಿ ಒಂದೇ ಹತ್ರಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಈಗ ನೋಡಿ ನಾನು ಒಗ್ಗರಣೆ ಕೂಡ ರೆಡಿ ಹಾಕಿದ್ದೀನಿ. ಇಷ್ಟೇ, ಎಣ್ಣೆಗೆ ಸಾಸಿವೆ, ಕರಿಬೇವು, ಒಣಮೆಣಸಿನ್ಕಾಯಿ, ಒಂದು ಸ್ವಲ್ಪ ಈರುಳ್ಳಿ ರುಬ್ಲಿಕ್ಕೆ ಹಾಕಿ ಉಳಿಸ್ಕೊಂಡಿದ್ನಲ್ಲ ಅಷ್ಟು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ. ಇದಿಷ್ಟು ರೆಡಿ ಆದಮೇಲೆ ನಾವು ಇದನ್ನು ಈಗ ಬದನೆಕಾಯಿ ಹೆಚ್ಚಿ ನೀರಿಗೆ ಹಾಕ್ಕೋಬೇಕು, ಆ ನಂತರ ತುಂಬಬೇಕು. ಈಗ ಫಸ್ಟು ಬದನೆಕಾಯಿ ಹೆಚ್ಕೊಂಡು ನೀರಿಗೆ ಹಾಕ್ಕೊಂಡಾದಮೇಲೆ, ಹಾಗೆ ತುಂಬಾರ್ದು, ಹೆಚ್ಚಾದಮೇಲೆ ನೀರಿಗೆ ಹಾಕಲೇಬೇಕು. ನೀರಿಗೆ ಹಾಕ್ಕೊಂಡ್ಬಿಟ್ಟು ಆ ನಂತರ ಇದನ್ನು ತುಂಬೋಣ ನೋಡಿ. ನೀರನ್ನು ಇಟ್ಕೊಂಡಿದ್ದೀನಿ, ಹೆಚ್ಚಿಬಿಟ್ಟು ನೀರೊಳಗಡೆ ಹಾಕ್ಕೊಂಡಿದ್ದೀನಿ ನೋಡಿ. ಈ ರೀತಿ ಸೀಳ್ಕೊಯ್ಕೊಂಡು ಈಗ ಒಂದು ಸಲ ತೊಳ್ಕೊಂಡ್ಬಿಟ್ಟು ಇದರೊಳಗಡೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಷ್ಟನ್ನು ಈ ರೀತಿ ಹೆಚ್ಚಿ ಹಾಕ್ಕೊಳ್ತೀನಿ ನೋಡಿ. ಗ್ರೀನರಿನೇ ಇದೆ ತೊಟ್ಟು, ಆದ್ದರಿಂದ ತೊಟ್ಟನ್ನ ಈ ರೀತಿ ಹಾಕಿದ್ದೀನಿ. ಈ ರೀತಿ ಹಾಕಿದರೂ ಪರವಾಗಿಲ್ಲ. ಬತ್ತಿದ್ರೆ ಮಾತ್ರ ತೊಟ್ಟು ತೆಗೀರಿ, ಇಲ್ಲಾಂದರೆ ಬತ್ತದೇ ಹೋದರೆ ಗ್ರೀನರಿ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಆ ತೊಟ್ಟು ಕೂಡ ತಿನ್ನಬಹುದು. ಈಗ ಇದಷ್ಟನ್ನು ಇದೇ ರೀತಿ ಹೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಎಲ್ಲವನ್ನು ಪ್ಲಸ್ ಆಕಾರದಲ್ಲಿ ಹೆಚ್ಕೊಂಡಿದ್ದೀನಿ ನೋಡಿ. ಹೀಗೆ ಬಾಯಿ ಬಿಟ್ಟಿರೋ ಥರ ಇರುತ್ತೆ. ಈಗ ಇದನ್ನು ನೋಡಿ, ಇದು ಇಷ್ಟು ಗಟ್ಟಿ ಇದೆ, ತೆಳು ಇರೋದಿಲ್ಲ. ನಾನು ಅರ್ಧ kg ಬದನೆಕಾಯಿ ತೊಗೊಂಬಂದಿದ್ರಲ್ಲಿ ಇಷ್ಟನ್ನು ಉಳಿಸಿದ್ದೀನಿ. ಇದಿಷ್ಟು ಸಾಕಾಗುತ್ತೆ. 14 ಬದನೆಕಾಯಿ ಇದೆ. ಇಷ್ಟಕ್ಕೆ ಇಷ್ಟು ಮಸಾಲೆನ ಈಗ ತುಂಬಿಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಇದು ಇರೋ ಟೊಮೊಟೊನಲ್ಲಿ 2 ಟೊಮೊಟೊ, ದೊಡ್ಡ ಟೊಮೊಟೊ ತೊಗೊಂಡಿದ್ನಲ್ಲ ಅದೇ ರಸದಲ್ಲಿ ರುಬ್ಬಿದ್ದೀನಿ. ರುಬ್ಬಬೇಕಾದ್ರೆ ಒಂದು ಸ್ವಲ್ಪ ಆನು ಆಫಿ ಮಾಡಿ ರುಬ್ಬಬೇಕು. ನೀರು ಹಾಕ್ಕೊಂಡಿಲ್ಲ, ನೀರು ಹಾಕ್ಕೋಬೇಡಿ. ಆದರೂ ಟೊಮೊಟೊ ಹಾಕಿರೋದ್ರಿಂದ ಒಂದು ಸ್ವಲ್ಪ ತನ್ವೆ ಇರುತ್ತೆ. ಈಗ ತುಂಬಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಎಲ್ಲ ಬದನೆಕಾಯಿಗೂ ನಾನು ತುಂಬಿ ರೆಡಿ ಮಾಡ್ಕೊಂಡಿದ್ದೀನಿ
ನೋಡಿ ಇಷ್ಟು ಒಂದು ಸ್ವಲ್ಪ ಮಸಾಲೆ ಉಳಿದಿದೆ. ಇದನ್ನು ಒಗ್ಗರಣೆಗೆ ಹಾಕಿ ಬದನೆಕಾಯಿ ಎಲ್ಲ ತುಂಬ ಆದಮೇಲೆ ಇದನ್ನು ಒಂದು ಸ್ವಲ್ಪ ಜಾರು ಎಲ್ಲ ತೊಳೆದು ಒಂದು ಅರ್ಧ ಲೋಟ ಅಥವಾ 1 ಲೋಟ ನೀರನ್ನು ಮೇಲೆ ಹಾಕಬೇಕಾಗುತ್ತೆ. ಅದನ್ನು ಕೂಡ ತೋರಿಸ್ತೀನಿ ನೋಡಿ. ಅಷ್ಟಕ್ಕೂ ಇದನ್ನು ಮ್ಯಾರಿನೇಟ್ ಅಂತ ಬೇಕಾದರೂ ಹೇಳ್ಬೋದು, ಇಲ್ಲ ನಾವು ಬದನೆಕಾಯಿನ ತುಂಬಿ ಚೆನ್ನಾಗಾಗಿದೆ. ಈ ಥರ ಬದನೆಕಾಯಿಗಳು ತುಂಬ ಚೆನ್ನಾಗಿರುತ್ತೆ. ಇದನ್ನು ನೋಡಿ ತೊಗೊಂಬರ್ಬೇಕು ನೀವು. ಸಖತ್ತಾಗಿರುವಂಥ ಬದನೆಕಾಯಿ. ನೋಡಿ, ಗ್ಯಾಸ್ ಹಚ್ಚಿ ಒಂದು ಕುಕ್ಕರನ್ನೇ ನಾನು ಒಲೆ ಮೇಲೆ ಇಟ್ಟಿದ್ದೀನಿ. ಇವತ್ತು ಕುಕ್ಕರಲ್ಲೇ ಮಾಡ್ತಾ ಇದ್ದೀನಿ. ಬೇಕು ಅಂದರೆ ನೀವು ಓಪನ್ ಆಗು ಮಾಡ್ಕೋಬಹುದು, ಇಲ್ಲ ಮಣ್ಣಿನ ಮಡಕೆನಲ್ಲಾದರೂ ಮಾಡ್ಕೋಬಹುದು. ಟೈಮ್ ಇಲ್ಲ ಅಂತ ನಾನು ಕುಕ್ಕರಲ್ಲಿ ಮಾಡ್ತಾ ಇದ್ದೀನಿ. ಆಮೇಲೆ ಇನ್ನೂ ಒಂದು ರೀಸನ್ ಅಂದರೆ, ಬೆಳಗ್ಗೆ ನಾವೇನಾದರೂ ದೋಸೆ ಚಪಾತಿ ಮಾಡಬೇಕು ಅರ್ಜೆಂಟ್ನಲ್ಲಿ ಅಂದರೆ ಇವಾಗ ಈ ರೀತಿ ಕುಕ್ಕರ್ನಲ್ಲಿ ಮಾಡಿಕೊಂಡು ಓಪನ್ ಮಾಡ್ದಲೆ ಹಾಗೆ ಇಟ್ಟು ಬೆಳಗ್ಗೆ ತೆಗೆದು ನಾವು ಉಪಯೋಗಿಸ್ಕೋಬೋದು. ನೋಡಿ, ಕುಕ್ಕರ್ಗೆ ಎಣ್ಣೆ ಹಾಕಿದ್ದೀನಿ. ಒಂದು 4 ಸ್ಪೂನ್ ಹಾಕಿದ್ದೀನಿ ನಾನು ಚಿಕ್ಕ ಚಮಚದಲ್ಲಿ. ಎಣ್ಣೆಕಾಯಿಗೆ ಒಂದು ಸ್ವಲ್ಪ ಎಣ್ಣೆ ಬೇಕು. ನೋಡಿ, ತಳದಲ್ಲಿ ಒಂದು ಲೇಯರ್ ಕೂತ್ಕೊಂಡಂಗೆ ಕೂತ್ಕೊಂಡಿದೆ. ನೋಡಿ, ಎಣ್ಣೆ ಕಾದಿದೆ. ನಾನು ಸಾಸಿವೆ ಹಾಕ್ತಾ ಇದ್ದೀನಿ. ನೋಡಿ, ಸಾಸಿವೆ ಸಿಡಿತಾ ಇದೆ. ಇದು ಒಗ್ಗರಣೆ ಎಲ್ಲ ಒಂದು ಸ್ವಲ್ಪ ಚೆನ್ನಾಗಾಗಲಿ. ನೋಡಿ, ಈರುಳ್ಳಿ ಸಣ್ಣಗೆ ಹೆಚ್ಚು ಒಂದು ಸ್ವಲ್ಪ ಹಾಕಿರೋದ್ರಿಂದ ಆಗಿದೆ ಇವಾಗ ಈರುಳ್ಳಿ. ಒಂದು ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀನಿ. ಈಗ ನೋಡಿ, ಒಂದೊಂದೇ ಬದನೆಕಾಯನ್ನು ಇದರೊಳಗಡೆ ಜೋಡಿಸ್ತಾ ಹೋಗೋಣ. ಉರಿ ಸಣ್ಣ ಮಾಡಿ ಎಲ್ಲದನ್ನು ಕೂಡ ತುಂಬಿದ್ದೀನಿ. ಇವಾಗ ನೋಡಿ, ಒಂದು ಸ್ವಲ್ಪ ಕುದೀತಾ ಇದೆ ಇದು. ಇವಾಗ ಜಾರ್ನಲ್ಲಿರೋದು ಮತ್ತು ಈ ಬಟ್ಲಲ್ಲಿರೋದು ಒಂದು ಸ್ವಲ್ಪ ಮಸಾಲೆ ಉಳಿದಿತ್ತಲ್ಲ, ಅದನ್ನೆಲ್ಲ ಹಾಕಬೇಕು. ನೋಡಿ, ಉಳಿದಿರೋ ಅಂಥ ಮಸಾಲೆನ, ಗಟ್ಟಿ ಮಸಾಲೆನ ಮೇಲಕ್ಕೆಲ್ಲ ತುಂಬಿ ಒಂದು 2 ನಿಮಿಷ ಈ ರೀತಿ ಕುದಿಸ್ಕೊಂಡಿದ್ದೀನಿ. ನೋಡಿ, ಇವಾಗ ಚೆನ್ನಾಗಿ ಕುದೀತಾ ಇದೆ. ಈಗ ಒಂದು ಸ್ವಲ್ಪ ಜಾರನ್ನೆಲ್ಲ ತೊಳೆದಿದ್ನಲ್ಲ, ಆ ನೀರನ್ನು ಹಾಕ್ತಾ ಇದ್ದೀನಿ. ಈಗ ಇದು ಒಂದು ಸ್ವಲ್ಪ ಕುದಿ ಬಂದ ತಕ್ಷಣ ಕುಕ್ಕರ್ ಮುಚ್ಚಳ ಮುಚ್ಚಿ 2 ವಿಷಲ್ ಮಾಡಿಸ್ಕೊಳ್ತಾ ಇದ್ದೀನಿ. ಇದು ಒಂದು ಸ್ವಲ್ಪ ಕುದಿ ಬರಲಿ, ಚೆನ್ನಾಗಿ ಕುದೀಲಿ. ನೋಡಿ, ಇವಾಗ ಕುದೀತಾ ಇದೆ. ಇದನ್ನೊಂದು ಸ್ವಲ್ಪ ಈ ರೀತಿ ಸರಿಗಿಸ್ಬಿಟ್ಟು ಎಲ್ಲ ಕಡೆ ಕುದೀತಾ ಇದೆ. ನೋಡಿ, ನೀರಿನ ಅಂಶನೂ ಚೆನ್ನಾಗಿದೆ, ಅಂದರೆ ರಸ ಇದು. ಈಗ ನೋಡಿ, ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು 2 ವಿಷಲ್ ಮಾಡಿಸ್ಕೊಳ್ತಾ ಇದ್ದೀನಿ. ನೋಡಿ, ವಿಷಲ್ ಆಗಿದೆ. ಇವಾಗ ನಾನು ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ಇದನ್ನು ಫುಲ್ಲು ತಣ್ಣಗಾಗೋವರೆಗೂ ಬಿಡಬೇಕು. ಪ್ರೆಷರ್ ಇಳಿದು ತಣ್ಣಗಾಗೋವರೆಗೂ ಬಿಟ್ಟು ಆ ನಂತರ ತೆಗಿಬೇಕು. ಇಲ್ಲ ಅಂದರೆ ನೀವು ಬೆಳಗ್ಗೆ ಉಪಯೋಗಿಸ್ಕೊಳ್ತೀವಿ ಅಂದರೆ ಹಾಗೆ ಬಿಟ್ಬಿಡಬೇಕು, ಬೆಳಗ್ಗೆನೇ ತೆಗೆದು ಉಪಯೋಗಿಸ್ಕೋಬೋದು. ಈಗ ನೋಡಿ, ಇದು ತಣ್ಣಗಾಗೋ ಅಷ್ಟೊತ್ತಿಗೆ ನಾವು ಚಪಾತಿ ಹಿಟ್ಟು ಕಲಸಿ ಚಪಾತಿ ಮಾಡ್ಬೋದು. ಅಷ್ಟು ತಣ್ಣಗಾಗಬೇಕು. ನೋಡಿ, ಎಣ್ಣೆಕಾಯಿ ಎಷ್ಟು ರಸಭರಿತವಾಗಿದೆ, ಚೆನ್ನಾಗಾಗಿದೆ. ಇದನ್ನು ಅನ್ನಕ್ಕೆ, ಮುದ್ದೆಗೆ, ದೋಸೆ, ಇಡ್ಲಿ, ಪೂರಿ ಯಾವುದಕ್ಕೆ ಬೇಕಾದರೂ ಉಪಯೋಗಿಸ್ಕೋಬೋದು.
ಸಖತ್ತಾಗಿರೋವಂಥ ಎಣ್ಣೆಗಾಯಿ. ನೋಡಿ, ನೀವು ಕೂಡ ಇದರ ಅನುಕೂಲ ಪಡ್ಕೊಳ್ತೀರಾ ಅಂತ ನಾನು ಈ ವಿಡಿಯೋ ಮಾಡಿ ತೋರಿಸಿದ್ದೀನಿ. ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕ್ಷಣದಿಂದ ಸಬ್ಸ್ಕ್ರೈಬ್ ಆದರೆ ನಿಮ್ಮ ದಿನನಿತ್ಯದ ಅನುಕೂಲಕ್ಕೆ ಬರುವಂತಹ ವಿಡಿಯೋಗಳನ್ನೇ ನಾನು ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.